जगन्माते अक्का महादेवी मूवी आज बीदर शहर के सपना मल्टीप्लेक्स में रिलीज हुई। मूवी को देखने के बाद लोगों ने खुशी जाहिर की। आज मूवी देखने के लिए बड़ी संख्या में लोग उमड़े। इस अवसर पर मूवी के एक्टर डायरेक्टर विष्णुकांत बीजे ने गर्व जताया। मूवी की एक्ट्रेस भव्या ने कहा कि विष्णुकांत बीजे की मेहनत रंग लाई है। अक्का महादेवी की एक्टिंग असल में उनकी आंखों के सामने आने का अनुभव, नरमी, सब्र, शब्दों का उच्चारण, लाइनों का प्रेजेंटेशन, ये सब जगन्माते मूवी देखने वाले दर्शकों के शब्द हैं। मूवी पहले ही दिन सिनेमा हॉल हाउसफुल था। इस बारे में बात करते हुए एक्ट्रेस भव्या ने कहा कि विष्णुकांत बीजे की एक्टिंग, राइटिंग और डायरेक्शन इस मूवी के लिए काफी है। उन्होंने उनके सिनेमाई सफर में लगातार सफलता की कामना की। एक्टर विष्णुकांत ने बात की और कहा कि बीदर में पले बढ़े कलाकारों ने इस फिल्म में बहुत खूबसूरती से एक्टिंग की है। मैं उनका शुक्रिया अदा करना चाहूंगा। बीदर के दर्शकों ने फिल्म को पूरे दिल से देखा है और तालियां बजाई हैं। मैं प्रार्थना करता हूं कि फिल्म को और पब्लिसिटी मिले। मशहूर वकील अशोक मनेरू ने और सुरेश पाटिल, जिन्होंने फिल्म अक्का महादेवी देखी है, ने फिल्म के बारे में बात की और कहा कि ये फिल्म देखने के बाद उन्हें ऐसा लगा जैसे वे खुद अक्का महादेवी को देख रहे हैं। सुलक्षा खैरा ने बहुत इमोशनल एक्टिंग की है। बहुत से लोगों ने यह फिल्म देखी है और उनकी तारीफ की है। कैमरामैन महेश का कवरेज। ಮಹಾನಗರದಲ್ಲಿ ಇವತ್ತಿನ ದಿವಸ ಬೀದರ ಮಹಾನಗರದಲ್ಲಿ ಅಕ್ಕ ಮಹಾದೇವಿಯವರ ಚಿತ್ರವನ್ನು ಲೋಕಾರ್ಪಣೆಯನ್ನು ಮಾಡತಕ್ಕಂತಹ ಒಂದು ಶುಭ ಸಂದರ್ಭ ಇದು. ಈ ಚಿತ್ರವನ್ನು ಕೇವಲ ಲೋಕಾರ್ಪಣೆ ಮಾಡಿ ಇಷ್ಟು ಹೋಗ್ತಕ್ಕಂಥದ್ದಲ್ಲ, ಪರಿಪೂರ್ಣವಾಗಿ ನಾನು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ 2.5 ತಾಸು ಈ ಕಾರ್ಯವನ್ನು ನಾನು ನೋಡಿದ್ದೀನಿ. ಇದಕ್ಕಿಂತ ಪೂರ್ವದಲ್ಲಿ ಮಠದಲ್ಲೂ ಕೂಡ ಒಂದು ಸಲ ಚೆಕ್ ಮಾಡಿ ನೋಡ್ರಿ ಅಪ್ಪವ್ರೆ ಅಂತ ನಮ್ಮ ಅಮ್ಮವರು ಮತ್ತು ಇವರು ವಿಷ್ಣುಕಾಂತ್ಜಿಯವರು ಹೇಳಿದಾಗ ಪರಿಪೂರ್ಣವಾಗಿ ನೋಡಿದ್ದೆ. ಆದರೆ ಇಲ್ಲಿ ನೋಡಿದ್ದ ಆನಂದನೇ ಬೇರೆ, ಅಲ್ಲಿ ನೋಡಿದ್ದ ಆನಂದನೇ ಬೇರೆ. ನಿಜವಾಗಲೂ ಕೂಡ ಭಾಳ ದೊಡ್ಡ ಖುಷಿ ಏನು ಅನ್ನಿಸ್ತು ಅಂತಂದರೆ, ಒಂದು 2000 ಇಸ್ವಿಯಲ್ಲಿ, ಅದಕ್ಕಿಂತ ಪೂರ್ವದಲ್ಲಿ ಸ್ವಲ್ಪ ಧಾರ್ಮಿಕ ಚಿತ್ರಗಳು ಅವಾಗವ ಬರ್ತಿದ್ದು. ಅದು ಕ್ರಾಂತಿಯೋಗಿ ಬಸವಣ್ಣರು ಇರ್ಬೋದು. ಅದಕ್ಕಿಂತ ಚಲನಚಿತ್ರ ರಚನೆ, ನಿರ್ಮಾಪಕ, ನಿರ್ದೇಶಕ ಮತ್ತು ಚಲನಚಿತ್ರದಲ್ಲೂ ನಟಿಸಿದ್ದೇನೆ. ಇಂದು ಜಗನ್ಮಾತೆ ಅಕ್ಕಾ ಮಹಾದೇವಿ ಚಲನಚಿತ್ರ ಕನ್ನಡ ನಾಡಿನಲ್ಲಿ ಮೈಸೂರಿಂದ ಬೀದರ್ವರೆಗೆ ಎಲ್ಲ ಕಡೆ ರಿಲೀಸ್ ಆಗಿದೆ, ಬಿಡುಗಡೆ ಇದೆ. ರಿಪೋರ್ಟ್ ಚೆನ್ನಾಗಿದೆ. ನಮ್ಮಲ್ಲಿ ಬೀದರ್ನಲ್ಲಂತೂ ತುಂಬ ಒಂಥರ ಭಕ್ತಿ ಭಾವನೆಯಿಂದ ತುಂಬ ಎಂಜಾಯ್ ಮಾಡಿದ್ದಾರೆ. ಭಾಳ ಒಳ್ಳೆಯ ಭಾವನೆಯಿಂದ ನೋಡಿದ್ದಾರೆ, ನೋಡಿ ಆಚೆಗೆ ಮಾತಾಡ್ತಾರೆ. ಅದು ಸರ್ವೇ ಸಾಮಾನ್ಯ ಆಗಿರ್ಬೋದು, ಆದರೆ ಆನಂದ ಬಾಷ್ಪಗಳು, ಭಕ್ತಿಯ ಒಂದು ಕಣ್ಣುಗಳು ಅವೇನಿರ್ತವೆ, ಮುಖ ನಮಗೆ ಹೇಳ್ತವೆ. ನಾನು ಏನು ಹೇಳಾರೆ, ಯಾಕಂದ್ರೆ ಚಲನಚಿತ್ರದ ತುಂಬ ಎಲ್ಲ ಪಾತ್ರದ ಎಲ್ಲ ಡೈಲಾಗು ನಂದೇ ಇದೆ ಇರೋದರಿಂದ ನಾನು ಪದೇ ಪದೇ ನನ್ನ ಡೈಲಾಗ್ ಇರ್ಬೋದು, ಮತ್ತೊಬ್ಬರು ಇರ್ಬೋದು, ಯಾರದೇ ಇರ್ಬೋದು, ಎಲ್ಲ ಚಲನಚಿತ್ರದಲ್ಲಿ ನನ್ನ ಮಾತುಗಳು ಕೇಳಿಸ್ಕೊಳ್ರಿ. ಈ ಗಡಿನಾಡಿನಲ್ಲಿ ಬೀದರ್ನಲ್ಲಿ ಈ ಕಡೆಗೆ ಇಂಥ ರಚನೆ ತುಂಬ ಸ್ವಲ್ಪ ಕಷ್ಟ, ಅದರಲ್ಲೂ ವಿಶೇಷವಾಗಿ ಶರಣರ ಚಲನಚಿತ್ರ. ಎಲ್ರಿಗೂ ನಮಸ್ಕಾರ ಹಾಗೂ ಶರಣು ಶರಣಾರ್ಥಿ. ನನಗೆ ತುಂಬ ಖುಷಿ ಆಗ್ತಿದೆ, ಯಾಕಂದರೆ ನಾವು ಬ್ಯಾಂಗ್ಳೂರಲ್ಲ ಬೀದರಲ್ಲೇ ಸೆಂಟರ್ ಮಾಡಿಬಿಟ್ಟು ಫಸ್ಟ್ ಇಲ್ಲೇ ಸಿನಿಮಾ ರಿಲೀಸ್ ಮಾಡಬೇಕು ಅಂತ ಏನು ಯೋಚನೆ ಮಾಡಿದ್ವಿ, ಅದು ನಿಜವಾಗ್ಲೂ ಇವತ್ತು ನಮಗೆ ಸಾರ್ಥಕ ಆಯಿತು ಅಂತ ಅನಿಸ್ತಿದೆ. ಯಾಕಂದರೆ ಬೀದರ್ ಜನತೆ ಎಲ್ಲ ಬಂದು ಸಿನಿಮಾನ ವೀಕ್ಷಿಸಿ ತುಂಬ ಒಳ್ಳೆಯ ಅಭಿಪ್ರಾಯ ಕೊಟ್ಟರು. ಎಲ್ರಿಗೂ ತುಂಬ ಖುಷಿಯಾಗಿದೆ. ಆದಷ್ಟು ಜನ ಇನ್ನೂ ಹೆಚ್ಚಿನ ಮಟ್ಟಿಗೆ ಬಂದು ಸಿನಿಮಾನ ವೀಕ್ಷಿಸಿ ಅಂತ ನನ್ನ ಕಳಕಳಿಯ ವಿನಂತಿ. ನಮಸ್ಕಾರ. ಚಿತ್ರದಲ್ಲಿ ನನ್ನ ಕೆಲಸ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ, ಅದು ನನ್ನ ಸೌಭಾಗ್ಯ. ಇದು ಜನ್ಮದ ನನ್ನ ಪುಣ್ಯ ಅನ್ನಬೇಕು. ಯಾಕಂದರೆ ಜಗನ್ಮಾತೆ ಅಕ್ಕಾ ಮಹಾದೇವಿ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಅವರನ್ನು ನೋಡಿದವ್ರು ಯಾರೂ ಇಲ್ಲ ಇಲ್ಲಿ. ಆದರೆ ಅವರ ಒಂದು ಪಿಕ್ಚರ್ನಲ್ಲಿ ನನಗೆ ಕೆಲಸ ಸಿಕ್ಕಿರೋದು ತುಂಬ ಖುಷಿ. ಅದರಲ್ಲಿ ವಿಶೇಷವಾಗಿ ಜಗನ್ಮಾತೆ ಅಕ್ಕಾ ಮಹಾದೇವಿ ಮತ್ತು ಮಡಿವಾಳ ಮಾಚಿದೇವರು ಅಂತೇಳಿ ನಮ್ಮ ನಾಗರಾಜ್ ಜೋಗಿ ಅವರು ಮಾಡಿದ್ದಾರೆ. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಾನು ಹೇಳಿದೆ, ದೆವ್ವ, ಭೂತ, ದೇವರ ಪಿಕ್ಚರ್ಗಳು ಯಾವ ಬೇಕಾದರೂ ಮಾಡ್ಬೋದು, ಆದರೆ ಇಂಥ ರಿಯಾಲಿಟಿ ತೋರಿಸೋದು ತುಂಬ ಕಷ್ಟ. ಇದರಲ್ಲಿ ಸಣ್ಣ ತಪ್ಪು ಮಾಡಿದ್ರೂ ಕೂಡ ನಾವು ತೊಂದರೆಗೆ ಒಳಗಾಗ್ತೇವೆ. ಅಂಥದ್ರಲ್ಲಿ ನಮ್ಮ BJ ವಿಷ್ಣುಕಾಂತ್ ಸರ್ ಅವರು ಇದಕ್ಕೊಂದು ಎಲ್ಲ ಬಾರಿಕೆಯಿಂದ ನೋಡಿ ಇದಕ್ಕೊಂದು ಒಳ್ಳೆಯ ಒಂದು ಸಿನಿಮಾ ಥರ ರೆಡಿ ಮಾಡಿ ಜನರಿಗೆ ವಚನದ ಮುಖಾಂತರ ಅಲ್ಲದೆ ಪರದೆಯ ಮುಖಾಂತರ ತೋರಿಸುವ ಒಂದು ತುಂಬ ಅದ್ಭುತವಾದ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಹೇಳ್ತೇವೆ ಇದರಲ್ಲಿ ಪಾತ್ರ ಕೊಟ್ಟಿದ್ದಕ್ಕಾಗಿ.